ಭಾರತದ ಷೇರು ಮಾರುಕಟ್ಟೆ ದಿನೇ ದಿನೇ ಹೆಚ್ಚು ಕುಸಿಯತೊಡಗಿದ್ದು ಫೆಬ್ರವರಿಯಲ್ಲಂತೂ ದೊಡ್ಡ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 4,000 ಪಾಯಿಂಟ್ಗಳಿಗಿಂತ ಹೆಚ್ಚು ಕಡಿಮೆಯಾಗಿ 5 ನಷ್ಟ ಅನುಭವಿಸಿದೆ. ಬಿಎಸ್ಸಿ ಪಟ್ಟಿ ಮಾಡಲಾದ ಕಂಪನಿಗಳ ಮಾರುಕಟ್ಟೆ ಬಂಡವಾಳದಿಂದ 40 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಕಡಿಮೆಯಾಗಿದೆ. ಇದರ ಬಗ್ಗೆ ಜೆರೋದ ಸಂಸ್ಥಾಪಕ ನಿತಿನ್ ಕಾಮತ್ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ, ಮಾರುಕಟ್ಟೆಗಳು ಅಂತಿಮವಾಗಿ ಕರೆಕ್ಷನ್ ಮಾಡಿಕೊಳ್ಳುತ್ತಿವೆ. ಮಾರುಕಟ್ಟೆಗಳು ತೀವ್ರ ಏರಿಳಿತಗಳನ್ನು ಕಾಣುತ್ತಿವೆ. ಅವು ಏರಿದಂತೆ ಬೀಳಬಹುದು. ಮಾರುಕಟ್ಟೆಗಳು ಎಲ್ಲಿಗೆ ಹೋಗುತ್ತವೆ ಎಂದು ನನಗೆ ತಿಳಿದಿಲ್ಲ. ಆದರೆ ಬ್ರೋಕಿಂಗ್ ಉದ್ಯಮದ ಬಗ್ಗೆ ನಾನು ನಿಮಗೆ ಹೇಳಬಲ್ಲೆ. ಇನ್ನು ವ್ಯಾಪಾರಿಗಳ ಸಂಖ್ಯೆ ಮತ್ತು ವಹಿವಾಟು ಎರಡರಲ್ಲೂ ಕೂಡ ಭಾರಿ ಕುಸಿತ ಕಾಣ್ತಿದ್ದೇವೆ ಎಂದು ಹೇಳಿದರು. ಹಾಗಾದ್ರೆ ನೋಡೋಣ ಬನ್ನಿ, ಇಲ್ಲಿದೆ ವಹಿವಾಟಿನ ಇಂದಿನ ಚಾರ್ಟ್. ಎಲ್ಲಾ ಬ್ರೋಕರ್ಗಳಲ್ಲಿ 30ಕ್ಕಿಂತ ಹೆಚ್ಚು ಚಟುವಟಿಕೆಗಳು ಕುಸಿತ ಕಂಡಿದೆ. ಮಾರುಕಟ್ಟೆಗೆ ನಿಜವಾದ ವೃತ್ತಾಕಾರದ ಜೊತೆಗೆ 15 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದಾಗಿನಿಂದ ಮೊದಲ ಬಾರಿಗೆ ವ್ಯವಹಾರದಲ್ಲಿ ಕುಸಿತವನ್ನು ಕಾಣ್ತಿದ್ದೇವೆ. ಈ ವಹಿವಾಟು ಕುಸಿತ ಭಾರತೀಯ ಮಾರುಕಟ್ಟೆಗಳ ಇನ್ನು ಎಷ್ಟು ಆಳವಿದೆ ಎಂಬುದನ್ನು ತೋರಿಸುತ್ತವೆ. ಅಷ್ಟೇ ಅಲ್ಲ, ಈ ಗ್ರಾಫ್ನ ಚಟುವಟಿಕೆಯು ಗಮನಿಸಿದರೆ ಹೆಚ್ಚು ಕಡಿಮೆಯಾಗಿ 1 ರಿಂದ 2 ಕೋಟಿ ಭಾರತೀಯರಲ್ಲಿ ಮಾತ್ರ ಇದೆ. ಇದು ಮುಂದುವರೆದರೆ ಸರ್ಕಾರ 2025 ಹಾಗೂ 26ರಲ್ಲಿ ಎಸ್ಟಿಟಿಯಿಂದ 40,000 ಕೋಟಿ ರೂಪಾಯಿ ಗಳಿಸುವುದಿಲ್ಲ. 80,000 ಕೋಟಿ ರೂಪಾಯಿ ಅಂದರೆ ಅಂದಾಜಿಗಿಂತ ಕನಿಷ್ಠ 50 ಕಡಿಮೆ ಎಂದು ನಿತಿನ್ ಕಾಮತ್ ಅವರು 2 ಚಾರ್ಟ್ಗಳನ್ನು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ.